Today we are going to talk about what I call spiritual intelligence. ಇವತ್ತು ನಾನು ಮಾತನಾಡಿರುವ ಸಂದೇಶದ ಕಾರ್ಯ ಏನಂದ್ರೆ ಆಧ್ಯಾತ್ಮಿಕ ಜಾಣತನ. There are different kinds of intelligence available in the world today. ಈ ಪ್ರಪಂಚದಲ್ಲಿ ಇಂದು ನಮಗೆ ಅನೇಕ ವಿಧವಾದ ಜ್ಞಾನ ಅಥವಾ ಬುದ್ಧಿಶಕ್ತಿಗಳು ನಮಗೆ ದೊರಕುತ್ತವೆ. Of which one common thing you probably might have heard is what they call as IQ or intelligence quotient. ನಾವು ಈಗ ಕೆಲವೊಂದು ಬಾರಿ ಜಾಣತನ ಅಂತ ಹೇಳಬೇಕಾದ್ರೆ IQ ಎಂಬ ಪದವನ್ನು ಉಪಯೋಗಿಸ್ತಾರೆ. ಅದರಂದ್ರೆ ಆ ಜಾಣತದ ಅಂಶ, ಅದನ್ನು ಅಳೆಯುವ ಒಂದು ಅಂಶವಾಗಿದೆ. So this is related 100% to the world system, and they gauge people how smart they are based on asking a few questions, and depending on the answers they put us in different categories. ಈ IQ ಅಂದ್ರೆ ಏನಂದರೆ ಒಬ್ಬ ಜಾಣತನವನ್ನು ನಾವು ಅಳೆಯಬೇಕಾದ್ರೆ ಈ ಪ್ರಪಂಚದ ವ್ಯವಸ್ಥೆಯ ಪ್ರಕಾರ ಒಬ್ಬರ ಬುದ್ಧಿಶಕ್ತಿಯನ್ನು ಅಳೆಯಬೇಕಾದ್ರೆ ಕೆಲವೊಂದು ಪ್ರಶ್ನೆಗಳನ್ನು ಹಾಕಿ ಆ ಪ್ರಶ್ನೆಗಳಿಗೆ ಕೊಡೋ ಉತ್ತರದ ಮೇಲೆ ನಮ್ಮನ್ನು ಅಂಕಗಳನ್ನು ಹಾಕಿ ನಮಗೆ ಅದು ಸರಿಯಾಗಿ ವಿವರಿಸ್ತಾರಲ್ಲ, ಅದನ್ನೇ IQ ಎಂದು ಕರೆಯುತ್ತಾರೆ. So there are different tests in different fields designed to prove the intelligence of somebody. ಒಂದು ಹಲವಾರು ಕ್ಷೇತ್ರಗಳಲ್ಲಿ ಹಲವಾರು ವಿಭಾಗಗಳಲ್ಲಿ ಒಬ್ಬನ ಬುದ್ಧಿಶಕ್ತಿಯನ್ನು ಅಳತೆ ಮಾಡಲೆಂದು ಹಲವಾರು ಪರೀಕ್ಷೆಗಳನ್ನು ಇಡ್ತಾರೆ. And so that is the world way of ascertaining how smart or not how smart you are. ಅದು ಪ್ರಪಂಚದ ವ್ಯವಸ್ಥೆಯ ಪ್ರಕಾರ ಒಬ್ಬ ಮನುಷ್ಯ ಬುದ್ಧಿಶಕ್ತಿಯಾಗಿದ್ದಾನ ಇಲ್ಲ ಜಾಣನಲ್ಲವ ಎಂಬುದಕ್ಕೆ ಅಳೆಯುವ ಒಂದು ವಿಧಾನ ಅದು. But again, what we are going to be talking to is about spiritual intelligence. ಆದರೆ ನಾವು ಮಾತನಾಡುವ ವಿಷಯ ಏನಂದ್ರೆ ಆತ್ಮಿಕವಾದ ಜಾಣತನ. A person may be very high in the IQ scoring and rating. ಯಾವುದೇ ಒಬ್ಬ ಮನುಷ್ಯ IQ ಎಂಬ ಅಂಶಗಳಲ್ಲಿ ತುಂಬಾ ಅಧಿಕ ಅಂಕಗಳನ್ನು ಪಡೆದಿರಬಹುದು. Maybe a very very smart person in the whole wide world. ಈ ಪ್ರಪಂಚದಲ್ಲಿ ಇರುವ ಎಲ್ಲರಿಗಿಂತ ಅವನು ಬುದ್ಧಿಶಾಲಿಯಾಗಿರಬಹುದು. But if the spiritual IQ is zero, then he is zero completely, because we are spiritual beings living a very spiritual experience here. ಆದರೆ ಯಾವುದೇ ಒಬ್ಬ ಮನುಷ್ಯ ಎಲ್ಲರಿಗಿಂತ ಬುದ್ಧಿಶಾಲಿಯಾಗಿದ್ದು ಆತ್ಮಿಕ ವಿಷಯದಲ್ಲಿ ಜಾಣನಲ್ಲಿ ಇಲ್ಲದಿದ್ದರೆ ಅವನು ಎಲ್ಲದರಲ್ಲೂ ಶೂನ್ಯವಾಗಿದ್ದಾನೆ. ಯಾಕೆಂದರೆ ನಾವು ನಿಜವಾಗ್ಲೂ ಒಬ್ಬ ಆತ್ಮಿಕವಾದ ಮನುಷ್ಯರಾಗಿದ್ದೇವೆ. And so the world again developed another method of ascertaining smartness, and they called it EI, or what we call emotional intelligence. ಮತ್ತೊಂದು ವಿಧವಾದ ಜಾಣತನವನ್ನು ಅಳೆಯುವ ಕಾರ್ಯ ಅಂದರೆ EI, ಹಂಗಂದ್ರೆ ಭಾವನಾತ್ಮಕವಾದ ಜಾಣತನ ಎಂಬುದಾಗಿ. So the world discussed and said, yes, just because you are a very smart person and your IQ rates are very high, sometimes emotionally if you are not strong enough, therefore they said you have to be emotionally intelligent, and therefore this new concept came in, which is called emotional intelligence. ಕೆಲ ಪ್ರಪಂಚದ ವ್ಯವಸ್ಥೆ ಪ್ರಕಾರ ಹೇಳುತ್ತಾರೆ, ನೀನು ಜ್ಞಾಪಕ ಶಕ್ತಿ ಮತ್ತು ಬುದ್ಧಿಶಕ್ತಿಯಲ್ಲಿ ಮಾತ್ರ ನೀವು ಬಲಶಾಲಿಯಾಗಿದ್ದರೆ ಸಾಲದು, ಕೆಲವೊಂದು ಬಾರಿ ನೀನು ಭಾವನಾತ್ಮಕವಾಗಿಯೂ ಸಹ ನೀವು ದೃಢವಾಗಿರಬೇಕು. ಆದ್ದರಿಂದ ಈ ಭಾವನಾ ಜ್ಞಾನವನ್ನು ಅಳೆಯುವುದಕ್ಕಾಗಿ ಈ EI ಎಂಬ ಅಳತೆಯನ್ನು ಅವರು ತೆಗೆದುಕೊಂಡು ಬಂದರು. Now again, EI is important because it relates to the world, and I'm not telling you here to discard IQ or EI. Both are important because we are living in this present world. ಈ ಎರಡು ನಮಗೆ ಬಹುಮುಖ್ಯವಾಗಿದೆ. ಈ IQ ಆಗಿರಬಹುದು ಇಲ್ಲ ಭಾವನಾತ್ಮಕ ಜಾಣತನವಾಗಿರೋದು ಎರಡು ಮುಖ್ಯ. ಯಾಕಂದ್ರೆ ನಾವು ಈ ಪ್ರಪಂಚದಲ್ಲೇ ನಾವು ಜೀವಿಸ್ತಾ ಇದ್ದೇವೆ. Because we need to relate to the world, we need to have our emotional intelligence up and about for us to handle the affairs of this world. ಈ ಪ್ರಪಂಚದ ಕಾರ್ಯಗಳನ್ನು ಮತ್ತೆ ಎಲ್ಲಾ ಸನ್ನಿವೇಶಗಳನ್ನು ನಾವು ಕೈಯಾಳಬೇಕಾದ್ರೆ ನಮಗೆ ಭಾವನಾತ್ಮಕವಾದ ಜಾಣತನವೂ ಸಹ ಅವಶ್ಯಕವಿದೆ. But I still repeat one more time, we have to have our intelligence in this world also sharpened, because people look at this intelligence and they also ascertain us based on the intelligence we have in this present world, whether it is IQ or EI. ನಾವು ಅದಕ್ಕೆ ನಾನು ಆತ್ಮಿಕ ಜ್ಞಾನ ಬೇಕಂದ ಮಾತ್ರಕ್ಕೆ ನೀವು ಈ ಪ್ರಪಂಚದ ಜ್ಞಾನ ಬೇಡ ಅಂತ ಹೇಳ್ತಿಲ್ಲ, ಅದು ಸಹ ಬೇಕು. ಭಾವನೆಗಳ ಜ್ಞಾನವೂ ಬೇಕು ನಮಗೆ. ಯಾಕಂದರೆ ಜನರು ನಮ್ಮನ್ನು ನೋಡಬೇಕಾದ್ರೆ ನಮ್ಮ ಈ ಜ್ಞಾನನ ಇಟ್ಕೊಂಡೇ ನಮಗೆ ಎಷ್ಟು ಲೆಕ್ಕಗಳನ್ನು ಮಾಡ್ತಾರೆ, ಎಷ್ಟು ಜಾಣ ಇದ್ದಾನೆ ಅದ್ರ ಮೇಲೇ ನಮಗೆ ಹಲವಾರು ಕಾರ್ಯಗಳನ್ನು ಅವ್ರು ಲೆಕ್ಕ ಮಾಡಿ ಹೇಳ್ತಾರೆ. This is important because if you look at the Bible, people like David and Joseph, all these people, they were very very well even in the world system, and that is why they were promoted to the next level. ನೀವು ಸತ್ಯವೇದಲ್ಲೂ ಸಹ ದಾವೀದನು, ಯಾಕೋಬನು ಇವರೆಲ್ಲ ನೋಡಬೇಕಾದ್ರೆ ಇವರು ಪ್ರಪಂಚದಲ್ಲೂ ಸಹ ಜಾಣರಾಗೇ ಇದ್ರು. ಆ ಜಾಣತನದಿಂದಲೇ ಈ ಪ್ರಪಂಚದಲ್ಲಿ ಉನ್ನತವಾದ ಸ್ಥಳಗಳಿಗೆ ಅವರು ಹೋಗಲು ಸಾಧ್ಯವಾಯಿತು. One of the problems that we have is that we think we have to be spiritual and we don't have to bother about the natural intelligence. But I want you to realize that natural intelligence is very important,
But spiritual intelligence is superior compared to natural intelligence. ನಾವೇನು ಅನ್ಕೋತೀವಿ, ನಾವು ಆತ್ಮಿಕವಾಗಿರ್ಬೇಕು, ಆತ್ಮಿಕ ಮನುಷ್ಯನಾಗಿರ್ಬೇಕು, ಆದ್ರಿಂದ ಏನ್ ಮಾಡೋಣ, ಈ ಪ್ರಪಂಚ ಜ್ಞಾನ ಎಲ್ಲ ನನಗೆ ಬೇಡ ಅಂತ ನೀವು ತಳ್ಳಿಬಿಡ್ತೀರಾ. ಆದರೆ ವಾಸ್ತವ ಏನಂದ್ರೆ ನಿಮ್ಗೆ ಈ ಪರಿಸರದ ಜ್ಞಾನವೂ ಬೇಕು. ಆದರೆ ಆತ್ಮಿಕ ಜ್ಞಾನ ಯಾವುದಂದ್ರೆ ಈ ಪರಿಸರದ ಜ್ಞಾನಕ್ಕಿಂತ ಆತ್ಮಿಕ ಜ್ಞಾನವು ಉನ್ನತವಾಗಿದೆ. So I want to talk about 7 points about spiritual intelligence even this evening. ಈ ಸಂಜೆಯಲ್ಲಿ ಈ ಆತ್ಮಿಕವಾದ ಜ್ಞಾನದ ಬಗ್ಗೆ 7 ಅಂಶಗಳನ್ನು ನಿಮ್ಗೆ ತಿಳಿಸ್ಕೊಡ್ತೇನೆ. Number 1, we need to understand that there is something called the spiritual system and the spiritual world. ನೀವು ಮೊದಲನೇದ ತಿಳ್ಕೊಳ್ಬೇಕೇನೇನು ಗೊತ್ತಾ, ಆತ್ಮಿಕ ಜ್ಞಾನಕ್ಕೆ ಮೊದಲನೇ ಅಂಶ, ಮೊದಲು ನೀವು ಆತ್ಮಿಕವಾದ ಲೋಕವಿದೆ, ಅಲ್ಲಿ ಆತ್ಮಿಕವಾದ ಕಾರ್ಯಗಳಿದೆ ಎಂಬುದಾಗಿ ನೀವು ತಿಳಿದುಕೊಳ್ಳಬೇಕು. Because sometimes when we live our life, it seems as if we live life not even concerned about the future. All our strengths and energies we deposited in this world. But remember, there is a spiritual world. ನಾವೇನ್ ಮಾಡ್ಕೋತೀವಿ ಅಂದ್ರೆ ಅನೇಕ ಬಾರಿ ಈ ನಿತ್ಯ ಜೀವ ಇಲ್ಲ ಎಂಬ ರೀತಿಯಲ್ಲಿ ನಾವು ಜೀವನ ಮಾಡ್ತೀವಿ. ನಮ್ಮ ಎಲ್ಲ ಶಕ್ತಿಗಳನ್ನು, ನಮ್ಮ ಎಲ್ಲ ಕಾರ್ಯಗಳು, ಪ್ರಪಂಚದ ವಿಷಯಗಳೇ ನಾವು ತೊಡಗಿಸ್ಕೋತೇವೆ ಹೊರತು ನಿತ್ಯ ಜೀವದಲ್ಲಿ ಹಾಕೋದಿಲ್ಲ. ಯಾಕಂದ್ರೆ ನಮ್ಗೆ ಅದರ ಅರಿವೇ ಇರುವುದಿಲ್ಲ. So the spiritual world is number 2. I want to talk about the second point. The spiritual world created the material world. ಈ ಎರಡನೇ ಅಂಶ ಏನಂದ್ರೆ ಆತ್ಮಿಕ ಲೋಕವು ವಾಸ್ತವಿಕ ಕಾರ್ಯಗಳನ್ನು ಉಂಟು ಮಾಡಿತು. Do not be deceived. Because we don't seem to see the spiritual world does not mean it does not exist, but the fact according to the word of God is that the spiritual created the natural and the material. ಮಾರಬೇಡ್ರಿ, ಯಾಕಂದ್ರೆ ನಾವು ಏನ್ ಅನ್ಕೋತೀವಿ, ಆತ್ಮಿಕ ಕಾರ್ಯಗಳನ್ನು ನೋಡದೇ ಇರುವ ಕಾರಣ ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಆದ್ರಿಂದ ನಾವೇನ್ ಅನ್ಕೋಬಿಡ್ತೇವೆ, ಆತ್ಮಿಕ ಕಾರ್ಯಗಳು ಇಲ್ಲ ಅನ್ಕೋಬಿಡ್ತೇವೆ. ಆದರೆ ಸತ್ಯ ಏನಂದ್ರೆ ಆತ್ಮಿಕ ವಿಷಯಗಳಿಂದಲೇ ನಮ್ಮ ಈ ನೈಸರ್ಗದ ಎಲ್ಲ ವ್ಯವಸ್ಥಿತವಾದ ಕಾರ್ಯಗಳು ಉಂಟಾಗಿದ್ದು ಅದರಿಂದ ಮಾತ್ರನೇ. See, Genesis 1:1 says, in the beginning God created the heavens and the earth. ಆದಿಕಾಂಡ 1:1 ಹೇಳ್ತದೆ, ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. So God, who is seated in the unseen spiritual realm, he creates the seen realm, which is the world and all the systems of the world. ಕಣ್ಣಿಗೆ ಕಾಣದ ಲೋಕದಲ್ಲಿರುವ ನಮ್ಮ ದೇವರು ಕಣ್ಣಿಗೆ ಕಾಣಿಸುವ ಈ ಪ್ರಪಂಚವನ್ನು ಉಂಟು ಮಾಡಿದನು. This is very, very important for us to understand. ಇದು ನಮಗೆ ಅರ್ಥ ಮಾಡಿಕೊಳ್ಳಲು ಬಹುಮುಖ್ಯವಾಗಿದೆ. That means we are governed by a divine system we need to come under that system, because that system created the world that we are living in even today. ನಾವು ಏನಂದ್ರೆ ನಾವು ಈ ಕಣ್ಣಿಗೆ ಕಾಣಿಸದ ವ್ಯವಸ್ಥೆಯ ಅಡಿಯಲ್ಲಿ ನಾವು ಬರಬೇಕು. ಯಾಕಂದ್ರೆ ಈ ಪ್ರಪಂಚನ ನಿಜವಾಗಿ ಆಳ್ತಿರೋದು ಯಾವ್ದು ಗೊತ್ತಾ, ಕಣ್ಣಿಗೆ ಕಾಣಿಸದೇ ಇರುವ ಆತ್ಮಿಕವಾದ ಕಾರ್ಯಗಳೇ ಈ ಪ್ರಪಂಚವನ್ನು ಆಳ್ತಾ ಇರೋದು. Because what happens is when we forget to realize there's a spiritual world, we think that this is the world system and this is the end of the world right here. And therefore our sight can be very short-sighted, not realizing that one day we will see our maker face to face. ನಾವು ಈ ಕೆಲವೊಂದು ಬಾರಿ ಏನು ತಪ್ಪು ಮಾಡ್ತೀವಿ ಅಂದ್ರೆ ನಮ್ಗೆ ಈ ಪ್ರಪಂಚನೇ ಕೊನೆ, ಇದಕ್ಕಿಂತ ಮೇಲೆ ಯಾವುದೂ ಇಲ್ಲ, ಇಲ್ಲೇ ನನ್ನ ಜೀವನ ಕಳಿಬೇಕು ಎಂಬ ಜ್ಞಾನವನ್ನು ಇರೋದ್ರಿಂದ ನಾವು ಅಜ್ಞಾನಿಗಳಾಗುತ್ತೇವೆ. ನಮ್ಮ ಕರ್ತನನ್ನು, ಸೃಷ್ಟಿಕರ್ತನ ಒಂದು ದಿನ ನೋಡಲೇಬೇಕೆಂಬ ಜ್ಞಾನ ಕೂಡ ನಮ್ಗೆ ಇರೋದಿಲ್ಲ. Again, John's Gospel chapter 1 verse 1 says, in the beginning was the word, and the word was with God, and the word was God. ಯೋಹಾನ 1:1 ಸಹ ಹೇಳ್ತದೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರಾಗಿತ್ತು, ಆ ವಾಕ್ಯ ದೇವರ ಬಳಿಯಲ್ಲಿತ್ತು ಎಂಬುದಾಗಿ ವಾಕ್ಯ ಹೇಳ್ತದೆ. So we are talking about the spiritual world created the natural world. ನಾವಿಲ್ಲಿ ಏನ್ ಮಾತನಾಡ್ತಿದ್ದೇವೆ, ಆತ್ಮಿಕ ಲೋಕವು ಈ ವಾಸ್ತವಿಕ ಲೋಕವನ್ನು ಉಂಟು ಮಾಡಿದ್ದು ಎಂಬುದಾಗಿ ಮಾತನಾಡ್ತಾ ಇದ್ದೇವೆ. So in the beginning was the word, ಮೊದಲನೇದಾಗಿ ಅಲ್ಲಿ ವಾಕ್ಯವಿತ್ತು, and the word created the world. ಆ ವಾಕ್ಯವು ಈ ಪ್ರಪಂಚವನ್ನು ಸೃಷ್ಟಿ ಮಾಡಿತು. So anything which needs to be created, it's the word which created the world and everything in the world. ಈ ಒಂದು ಉಂಟಾಗಬೇಕಂದ್ರೆ ಈ ವಾಕ್ಯವೇ ಈ ಪ್ರಪಂಚವನ್ನು ಉಂಟು ಮಾಡಿತು, ಆ ಪ್ರಪಂಚದಲ್ಲಿ ಎಲ್ಲವನ್ನು ಸಹ ಈ ವಾಕ್ಯವನ್ನೇ ಉಂಟು ಮಾಡಿತು. So today if I want to correct something in the world, ನಾನು ಇವತ್ತು ಪ್ರಪಂಚದಲ್ಲಿ ಏನಾದರೂ ಒಂದು ಸರಿ ಮಾಡಬೇಕೆಂದಿದ್ದರೆ I need to use the same material which created the world, that is the word of God. ನಾನು ಈ ಪ್ರಪಂಚವನ್ನು ಸೃಷ್ಟಿ ಮಾಡಲು ಉಪಯೋಗಿಸಲ್ಲ ಅದೇ ವಸ್ತುವನ್ನು ನಾವು ಉಪಯೋಗಿಸಬೇಕು. ಯಾವುದದು? ಅದೇ ವಾಕ್ಯವಾದವನು. Because somehow we think by screaming and shouting and all these things will happen, but you have to go back to the original material, that is the word of God which created this world. And therefore if anything needs to be added or changed in your life, that same word has to operate. ನಾವು ಅನ್ಕೊಬಿಡ್ತೀವಿ ಕಿರ್ಚಾಡೋದ್ರಿಂದ, ಹೋರಾಡೋದ್ರಿಂದ ಎಲ್ಲವನ್ನು ಬದಲಾಯಿಸ್ಕೋಬಹುದು ಅಂತೀರಾ. ಆದರೆ ನಿಮ್ಮ ಜೀವಿತದಲ್ಲಿ ಈ ಪ್ರಪಂಚದಲ್ಲಿ ಯಾವುದೇ ಒಂದನ್ನು ಬದಲಾಯಿಸ್ಕೋಬೇಕಾದ್ರೆ ಮೊದಲು ಯಾವುದರಿಂದ ಬಂತೋ ಅದರ ಹತ್ರ ನಾವು ಹೋಗ್ಬೇಕು. ಯಾವುದದು? ಅದು ವಾಕ್ಯವಾದವನು. I hope I'm making sense. This is a very important topic. ನೀನು ಹೇಳೋದು ಅರ್ಥ ಆಗ್ತಿದೆ ಅನ್ಸ್ಕೋತೀನಿ ನಾನು. This material world is subject
to the spiritual world. ಈ ನಮಗೆ ಕಣ್ಣಿಗೆ ಕಾಣಿಸುವ ಈ ಪ್ರಪಂಚವು ಆತ್ಮಿಕ ಪ್ರಪಂಚದ ಅಡಿಯಲ್ಲಿ ಬರ್ತದೆ. So some of us may even ask this question during the season that we are going through. Somebody is talking about the Delta variant of this COVID-19. What is really happening? ಕೆಲವರು ಕೇಳ್ತಾರೆ, ಈ ಕೊರೋನಾ ವೈರಸ್ ಇವಾಗ ಡೆಲ್ಟಾ ವೇರಿಯಂಟ್ ವರೆಗೂ ಬಂದ್ಬಿಡ್ತು, ಏನಾಗ್ತಿದೆ ಇಂಥದ್ದು ಪ್ರಪಂಚದಲ್ಲಿ ಏನ್ ನಡೀತಿದೆ ಎಂಬ ಪ್ರಶ್ನೆ ಬರ್ತಿದೆ. Based on the scripture, the heaven and the earth, the heaven is controlling the system of this earth even as we speak. ನಾವು ಇವಾಗ ಮಾತನಾಡುವಾಗಲೇ ಈ ಪ್ರಪಂಚವನ್ನು ಕಣ್ಣಿಗೆ ಕಾಣದ ಪರಲೋಕವು ಹತೋಟಿಯಲ್ಲಿ ಇಟ್ಟುಕೊಂಡಿದೆ. But it happens only for somebody who will believe in the system of the divine heavenly system. ಇದು ಯಾರಿಗೆ ನಡೀತದೆ ಗೊತ್ತಾ? ಬದಲಾವಣೆಗೆ ಯಾರಿಗೆ ಕಾಣಿಸ್ಕೊಳ್ತದೆ ಗೊತ್ತಾ? ಯಾರ್ಯಾರು ಆತ್ಮಿಕ ಲೋಕವನ್ನು ಅದರ ಅಧಿಕಾರವನ್ನು ಅರಿತಿದ್ದಾರೋ, ಅದನ್ನು ಯಾರು ನಂಬುತ್ತಾರೋ ಅವ್ರಿಗೆ ಮಾತ್ರ ಈ ಬದಲಾವಣೆಗಳು ಸಾಧ್ಯ. I have watched a few programs on television. ನಾನು ದೂರದರ್ಶನದಲ್ಲಿ ಕೆಲವೊಂದು ಕಾರ್ಯಕ್ರಮಗಳು ನೋಡಿದೆ. Some of these amazing scientists, ಕೆಲವರು ವಿಜ್ಞಾನಿಗಳು, and their IQ is extremely heavy. ಅವರ IQ ಬುದ್ಧಿಶಕ್ತಿ ತುಂಬಾ ಅಧಿಕವಾಗಿದೆ. But they say there's no God. I don't think there's any God. Nobody would have created this. It's because of a big bang. ಅವ್ರು ಹೇಳ್ತಾರೆ, ದೇವರು ಎಷ್ಟು ಬುದ್ಧಿಶಾಲಿಯಾಗಿದ್ರೆ, ದೇವರಿಲ್ಲ, ನನ್ನನ್ನು ಯಾರು ಸೃಷ್ಟಿ ಮಾಡಲಿಲ್ಲ, ಇದೆಲ್ಲ ಬರೀ ನೈಸರ್ಗಿಕವಾಗಿ ಆಗಿದೆ ಪ್ರಪಂಚ ಅಂತ ಹೇಳ್ತಾರೆ ಅವರು. Though their IQ is extremely high, ಅವರ ಬುದ್ಧಿಶಕ್ತಿ ತುಂಬಾ ಜಾಸ್ತಿ ಇದ್ದರೂ ಸಹ their spiritual intelligence is zero. ಅವರ ಆತ್ಮಿಕ ಜಾಣತನ ಸೊನ್ನೆಯಾಗಿದೆ. So therefore their life becomes zero, because ultimately they are the people who are going to lose the battle when they face the Lord one day face to face. ಇಂಥ ಜನರೇ ಆತನನ್ನು ಮುಖಾಮುಖಿಯಾಗಿ ಅವರು ಎದುರುಗೊಂಡಾಗ ಯಾರು ಸೋಲ್ತಾರೆ ಗೊತ್ತಾ? ಇಂಥ ಬುದ್ಧಿಶಾಲಿಗಳೇ ದೇವರ ಮುಂದೆ ಸೋಲ್ತಾರೆ. But we may not have the greatest IQ in the whole wide world. ಆದ್ರೆ ನಮಗೆ ಈ ಪ್ರಪಂಚಿಕವಾಗಿ ಅಧಿಕ ಜ್ಞಾನ ಇಲ್ಲ. But thankfully we are spiritually intelligent. We understand the spiritual DNA that the world was created by, and therefore we abide by the spiritual laws. ಆದರೆ ದೇವರಿಗೆ ಸ್ತೋತ್ರ, ನಮಗೆ ಆ ಜ್ಞಾನವಿದೆ, ನಮಗೆ ಗೊತ್ತು ಈ ಪ್ರಪಂಚ ಯಾವುದರಿಂದ ಸೃಷ್ಟಿಯಾಯಿತು, ಯಾವ ಆತ್ಮಿಕ ಕಾರ್ಯಗಳು ಇದನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದೇವೆ ಎಂಬ ಅರಿವು ನಮಗಿದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. The next point about the spiritual intelligence, ಮತ್ತೊಂದು ಕಾರ್ಯ ಏನಂದ್ರೆ ಆತ್ಮಿಕ ಜಾಣತನದ ಬಗ್ಗೆ. the spiritual world is in the unseen realm. ಈ ಕಣ್ಣಿಗೆ ಕಾಣಿಸದ ಪ್ರಪಂಚವು ಆ ಕಣ್ಣಿಗೆ ಕಾಣಿಸದ ಲೋಕದ ಪರಿಮಾಣದಲ್ಲಿದೆ. Let me read a verse for you. ಇದರ ಒಂದು ವಾಕ್ಯವನ್ನು The ಓದ್ತೇನೆ. book of 2 Corinthians chapter 4 verse number 18. 2 ಕೊರಿಂಥಿಯ 4ನೇ ಅಧ್ಯಾಯ 18ನೇ ವಾಕ್ಯ. He says, while we do not look at the things that are seen, but the things which are not seen. For the things which are seen are temporary, but the things which are not seen are eternal. ನಾವು ಕಾಣಿಸುವಂಥದ್ದನ್ನು ಲಕ್ಷಿಸದೆ ಕಾಣಿಸದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾ ಕಾಲವೂ ಇರುವುದು. So the Bible makes a distinction between the seen and the unseen. ಇಲ್ಲಿ ಸತ್ಯವೇದವು ಕಾಣಿಸುವ ಲೋಕಕ್ಕೂ ಕಾಣಿಸದಿರುವ ಲೋಕಕ್ಕೂ ಒಂದು ವ್ಯತ್ಯಾಸವನ್ನು ತೋರಿಸಿಕೊಡ್ತಾ ಇದೆ. What are the things that we can see? ಯಾವುದನ್ನು ನೋಡ್ತೇವೆ? We can look at the skies, the clouds, and we can look at people, the earth, the trees, and the mountains. ನಾವು ಏನೇನು ನೋಡ್ತೇವೆ? ಜನರನ್ನು ನೋಡ್ತೇವೆ, ಆಕಾಶ, ಮೋಡಗಳು, ಮರಗಳು ಎಲ್ಲವನ್ನು ನಾವು ನೋಡ್ತೇವೆ ನಾವು. But there is something called the unseen realm. ಆದರೆ ಇನ್ನೊಂದಿದೆ, ಕಣ್ಣಿಗೆ ಕಾಣಿಸದ ಲೋಕ ಎಂಬುದಾಗಿ. I like you to understand the word unseen. ನೀವು ಅರ್ಥ ಮಾಡಿಕೊಳ್ಬೇಕು, ಕಣ್ಣಿಗೆ ಕಾಣಿಸದೇ ಇರುವುದು ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. There's a big difference between unseen and non-existent. ಇಲ್ಲಿ ಕಣ್ಣಿಗೆ ಕಾಣಿಸದಿರುವುದು ಮತ್ತೆ ವ್ಯವಸ್ಥಿತದಲ್ಲಿ ಮತ್ತೆ ಉಂಟಾಗದೇ ಇರುವುದಕ್ಕೂ ವ್ಯತ್ಯಾಸವಿದೆ. Say for example, ಉದಾಹರಣೆಗೆ, if somebody has a pet dog in their home, ಯಾರೋ ಒಬ್ಬರ ಮನೆಯಲ್ಲಿ ಒಂದು ಮರಿ ನಾಯಿ ಇದೆ, ಇಲ್ಲ ಯಾವುದೋ ಒಂದು ಪ್ರಾಣಿ ಇದೆ ಅನ್ಕೊಳ್ಳೋಣ. so I visit that family, ನಾನು ಆ ಕುಟುಂಬಕ್ಕೆ ಹೋಗುತ್ತೇನೆ. and so the one of the members in the family, they call for, say, Johnny, the doggy's name. They say, Johnny, can you come in here? ಅವರು ಆ ನಾಯಿನ ಹೆಸರಿಟ್ಟು ಕರೀತಾರೆ, ಜಾನಿ ಬಾಯಿಲೆ ಎಂಬುದಾಗಿ. I say, who are you calling? ನಾನು ಹೇಳ್ತೀನಿ, ಯಾರನ್ನ ಕರೀತಾ ಇದೀಯಾ? They say, I'm calling my dog Johnny. ಅವ್ರು ಹೇಳ್ತಾರೆ, ನನ್ನ ನಾಯಿ ಮರಿಯನ್ನ ಕರೀತಾ ಇದ್ದೇನೆ ನಾನು. I say, I don't see Johnny. ನಾನು ನೋಡ್ತಾ ಇಲ್ವಲ್ಲ, ನಾಯಿ ಮರಿ ನೋಡ್ತಾ ಇಲ್ವಲ್ಲ ನಾನು. I don't see that Johnny doesn't exist. ಅಲ್ಲಿ ನಾಯಿ ಮರಿ ಇಲ್ವಲ್ಲ ಅಲ್ಲಿ. No, they say, no, Johnny exists, but he's in the unseen realm. ಅವ್ರು ಹೇಳ್ತಾರೆ, ನಾಯಿ ಇದೆ, ಆದ್ರೆ ನಿಮ್ ಕಣ್ಣಿಗೆ ಕಾಣಿಸಲ್ಲ, ಬೇರೆ ಕಡೆ ಇದ್ದಾನೆ ಎಂಬುದಾಗಿ. It is behind the house. ಅವರ ಮನೆ ಹಿಂದೆ ಇದ್ದಾನೆ. Just because you don't see does not mean Johnny does not exist. ನೀವು ಕಣ್ಣಿಗೆ ಕಾಣಿಸಿಲ್ಲ ಅಂದ ಮಾತ್ರಕ್ಕೆ ಜಾನಿ ನಾಯಿ ಮರಿ ಇಲ್ಲ ಎಂಬ ಅರ್ಥ ಅಲ್ಲ. But if I wait long enough in that house, ನಾನು ಸ್ವಲ್ಪ ಕಾಲ ಮನೆಯಲ್ಲೇ ಇದ್ದರೆ, that dog will show up, and I'm sure I see Johnny from the unseen realm to the seen realm. ನಾನು ಖಂಡಿತ ಗೊತ್ತು, ನಾಯಿ ಮರಿಯನ್ನು ನೋಡ್ತೇನೆ, ಮೊದಲು ಅದು ಕಾಣಿಸದೇ ಇರುವ ಜಾಗದಲ್ಲಿ ಇತ್ತು, ಇವಾಗ ಕಾಣಿಸುವ ಜಾಗಕ್ಕೆ ಬಂದಿದೆ ಅಷ್ಟೇ. Today I want you to be sure that there's the unseen realm, which is a reality, and let not anybody deceive you to say that all that is not for us, it's only for Bible believing people. Come on, live a very practical life. ನೀವು ನೋಡಿ ಒಂದ್ಸಲ ಅರ್ಥ ಮಾಡಿಕೊಳ್ಳಿ, ಏನಂದ್ರೆ ಈ ಪ್ರಪಂಚವು, ಕಣ್ಣಿಗೆ ಕಾಣಿಸದಿರುವ ಪ್ರಪಂಚವು ತುಂಬಾ ಸತ್ಯವಾಗಿದೆ. ಕೆಲವರು ಬಂದು ನಿಮ್ಗೆ ಹೇಳ್ತಾರೆ, ಅದು ನಮಗಲ್ಲ, ಅದು ಬೈಬಲ್ ಓದೋರಿಗೆ ಮಾತ್ರ, ನಮ್ಮಂತ ವ್ಯಕ್ತಿಗಳಿಗಿಲ್ಲ ಅಂತ.
ಖಂಡಿತ ಮಾರಬೇಡಿ. ನೀವು ಈ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣಿಸಿದ ಪ್ರಪಂಚ ಇದೆ ಎಂಬುದಾಗಿ ನಂಬಿ. There was an incident in the life of Elisha. ಎಲೀಜನ ಜೀವಿತದಲ್ಲಿ ಒಂದು ಕಾರ್ಯ ನಡೆಯಿತು. There was a servant who came to Elisha and said, "You know what, Elisha, you've been saying that there are the armies of the armies are against us, but you're not so worried one bit. Why are you not worried?" ಅಲ್ಲಿ ಎಲೀಷನ ಶಿಷ್ಯನು ಬಂದು ಒಂದು ಕಡೆ ಹೇಳ್ತಾನೆ, ಎಲೀಷನ ಎಲ್ಲಾ ಸೈನ್ಯಗಳು ನಮಗೆ ಸುತ್ತು ಹಾಕಿದ್ದಾರೆ, ಆದರೆ ನೀನು ನೋಡಿದ್ರೆ ಯಾವುದೇ ವಿಧವಾದ ತೊಂದರೆ ಇಲ್ಲದೆ ಇದೆಯಲ್ಲ, ಆರಾಮಾಗಿದೆಯಲ್ಲ ಅಂತ ಕೇಳ್ತಾರೆ ಅವರು. So the Bible says in the book of 1 Kings chapter number 6 and verse number 17. ಒಂದು ಅರಸ 6ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಹೇಳ್ತಾರೆ, And Elisha prayed and said, "Lord, I pray, open the eyes that he may see." ಅಲ್ಲಿ ಎಲೀಷನು ಪ್ರಾರ್ಥನೆ ಮಾಡ್ತಾನೆ, ದೇವರೇ ನನ್ನ ಕಣ್ಣುಗಳು ತೆರೆದ ಹಾಗೆ ಇವನ ಕಣ್ಣುಗಳು ತೆರೆ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾರೆ. The Lord opened this man's eyes, ಈ ಶಿಷ್ಯನ ಕಣ್ಣನ್ನು ದೇವರು ತೆಗಿತಾರೆ, and the mountain was full of horses and chariots of fire all around Elisha. ಆ ಪರ್ವತದ ಸುತ್ತಲೂ ಈ ಅಗ್ನಿಮಯದ ರಥಗಳು ಇರುವುದನ್ನ ಆ ಶಿಷ್ಯನು ನೋಡ್ತಾನೆ. Today begin to see angels encamped around you. ನೀವು ಕಣ್ಣುಗಳನ್ನು ತೆರೆದು ನೋಡಿ, ನೀವು ದೇವದೂತರು ನಿಮ್ಮ ಸುತ್ತಲೂ ಇದ್ದಾರೆ. In the natural you cannot see any angel. ನೀವು ನೈಸರ್ಗಿಕವಾಗಿ ಯಾವುದನ್ನು ನೋಡಲು ಸಾಧ್ಯವಿಲ್ಲ. But if your spiritual eyes are open, the unseen realm is reality right next to you. ಆದ್ರೆ ನಿಮ್ಗೆ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡುವುದಾದರೆ ಈ ಆತ್ಮಿಕ ಲೋಕವು ನಿಮ್ಮ ಪಕ್ಕದಲ್ಲೇ ಇದೆ ಎಂಬ ಸತ್ಯವನ್ನು ತಿಳಿದುಕೊಳ್ತೀರಾ. You know that finances that you're looking for, that is near you. ನೀವು ಎದುರು ನೋಡ್ತಿರುವ ಆರ್ಥಿಕ ಕಾರ್ಯಗಳು ನಿಮ್ಮ ಪಕ್ಕದಲ್ಲೇ ಇದೆ. Yes, it is not in the natural realm. ಆದರೆ ಅದು ವ್ಯವಸ್ಥಿತವಾಗಿ ನೈಸರ್ಗಿಕ ಲೋಕದಲ್ಲಿ ಇಲ್ಲ. But it's in the unseen realm. ಆದರೆ ಅದು ಕಣ್ಣಿಗೆ ಕಾಣಿಸದ ಲೋಕದಲ್ಲಿ ಇದೆ. Your health and healing is already there. ನಿಮ್ಮ ಆರೋಗ್ಯವು ಮತ್ತೆ ನಿಮ್ಮ ಗುಣಗಳು ನಿಮ್ಮ ಪಕ್ಕದಲ್ಲೇ ಇದೆ. It's not in the natural realm, it is in the unseen realm. ಇದು ಪರಿಸರದಲ್ಲಿ ಪ್ರಕೃತಿಯಲ್ಲಿ ಇಲ್ಲ, ಆದರೆ ಅದು ಕಣ್ಣಿಗೆ ಕಾಣಿಸದ ಪ್ರಪಂಚದಲ್ಲಿ ಇದೆ ಅದು. But the only thing that your eyes will open to bring this reality to your life is what we call faith. ಆದರೆ ಈ ಕಣ್ಣಿಗೆ ಕಾಣಿಸದ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ನಿಜವಾಗಿ ನೋಡಬೇಕಾದ್ರೆ ನಿಮಗೆ ನಂಬಿಕೆ ಬೇಕು. That's why the Bible says, Hebrews 11:1, faith is the substance of things hoped for, the evidence of things not seen. ಅದರಿಂದ ಇಬ್ರಿ 11:1 ಹೇಳ್ತಾರೆ, ಕಣ್ಣಿಗೆ ನಾವು ವಿಶ್ವಾಸ ಏನೆಂದರೆ ಕಣ್ಣಿಗೆ ಕಾಣದ ವಿಷಯ ಕುರಿತಾಗಿ ನಾವು ಭರವಸೆದಿಂದಿರುವುದು ಮತ್ತೆ ಗೊತ್ತಿಲ್ಲದ ವಿಷಯವಾಗಿ ಖಚಿತಪಡಿಸಿಕೊಳ್ಳುವುದು ಆಗಿದೆ. Therefore it is not there, it is just unseen. Everything is available, but it's in the unseen realm. ಎಲ್ಲವೂ ನಮಗೆ ಇದೆ, ದೊರಕಿದೆ, ಆದರೆ ಅದೆಲ್ಲ ಕಣ್ಣಿಗೆ ಕಾಣಿಸದ ಪ್ರಪಂಚದಲ್ಲಿ ಇದೆ. So today what should I do? ನಾನು ಏನು ಮಾಡಬೇಕು? I pray Psalm 91 verse 1. ನಾನು ಕೀರ್ತನೆ 91:1 ಓದ್ತೇನೆ. He says, Lord, you take care of my vision, let me see, let me begin to dwell in that secret place. ನಾವು ಹೇಳ್ತೇವೆ, ದೇವರೇ ನನ್ನ ಕಣ್ಣುಗಳನ್ನು ತೋರಿ ಆ ಪರಿಶುದ್ಧ ಪರ್ವತದಲ್ಲಿ ನಾನು ವಾಸಿಸಬೇಕೆಂದಿದ್ದೀನಿ, ನನ್ನ ಕಣ್ಣುಗಳನ್ನು ತೆರೆ ಎಂಬುದಾಗಿ ನಾವು ಪ್ರಾರ್ಥನೆ Psalm ಮಾಡ್ತೇವೆ. 121 verse 1 says, ಕೀರ್ತನೆ 121 ಹೇಳ್ತದೆ, I lift up my eyes to the hills from whence comes my help. ನನ್ನ ಸಹಾಯ ಬರುವ ಪರ್ವತಗಳ ಕಡೆಗೆ ನಾನು ಕಣ್ಣೆತ್ತಿ ನೋಡುತ್ತೇನೆ ಎಂಬುದಾಗಿ ವಾಕ್ಯ ಹೇಳ್ತದೆ. So he was talking about a change in vision to understand my help is in the unseen realm. God is dwelling there and he's the one who's sending me every help I need at the time of trouble. ಇಲ್ಲಿ ದಾವೀದನು ಎಂತ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಅವನು ತನ್ನ ದೃಷ್ಟಿಯನ್ನು ಬದಲಾಯಿಸು, ನನ್ನ ದರ್ಶನವನ್ನು ಬೇರೆ ಮಾಡಿ ಎಂಬ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಅವನು ಗೊತ್ತು ಅವನ ಸಹಾಯವು ಬರುವುದು ಕಣ್ಣಿಗೆ ಕಾಣಿಸದ ಲೋಕದಿಂದಲೇ. Moving on to the next point, number 4. 4ನೇ ಅಂಶವು, we are spiritual beings having a very natural experience. ನಾವು ಯಾರಂದ್ರೆ ನಾವು ಒಂದು ಆತ್ಮಿಕ ಮನುಷ್ಯರಾಗಿದ್ದೇವೆ, ಆದರೆ ನಮ್ಮ ಅನುಭವಗಳು ನೈಸರ್ಗಿಕವಾದ ವಾಸ್ತವಿಕವಾದ ಅನುಭವಗಳಾಗಿವೆ. We are not natural beings having a spiritual experience. ನಾವು ನೈಸರ್ಗಿಕವಾದ ಪ್ರಾಣಿಗಳು, ಆತ್ಮಿಕ ಭಾವನೆಗಳಿರುವ ಪ್ರಾಣಿಗಳಲ್ಲ. No. We are spiritual beings. ನಾವು ಆತ್ಮಿಕವಾದ ಮನುಷ್ಯರು. We were in God's heart and God's mind even before we were birthed. ಈ ಪ್ರಪಂಚವ ನಾವು ಹುಟ್ಟೋದಕ್ಕಿಂತ ಮುಂಚೆ ನಾವು ಆತನ ಕೈಯಲ್ಲಿ ಮತ್ತು ಆತನ ಹೃದಯದಲ್ಲಿ ಇದ್ವಿ ನಾವು. At the right time the Lord put us from the unseen to the seen realm. ಸರಿಯಾದ ಸಮಯದಲ್ಲಿ ದೇವರು ನಮಗೆ ಕಾಣಿಸದ ಲೋಕದಿಂದ ಕಾಣಿಸುವ ಲೋಕಕ್ಕೆ ನಮ್ಮನ್ನು ವರ್ಗಾವಣೆ ಮಾಡಿದನು ಅಷ್ಟೇ. Therefore when our time is up on this world, we go back to our former home, which is again the unseen realm, but that's a real realm, a spiritual place which is existent. ಆದರೆ ನಮ್ಮ ಸಮಯ ಈ ಪ್ರಪಂಚದಲ್ಲಿ ಮುಗಿದೋದಾಗ ನಾವು ನಮ್ಮ ಸ್ವಂತ ಮನೆಗೆ ನಾವು ವಾಪಸ್ ಹೋಗ್ತೇವೆ. ಆ ಸ್ವಂತ ಮನೆ ಅದೇ ನಿಜವಾದ ಮನೆ, ಅದು ನಮಗೆ ಕಣ್ಣಿಗೆ ಕಾಣಿಸದಿರುವ ಮನೆಯಾಗಿದೆ. Remember, we are a spirit being. ಒಂದು ಜ್ಞಾಪಕ ಇಟ್ಕೊಳ್ಳಿ, ನಾವು ಆತ್ಮಿಕ ಮನುಷ್ಯರಾಗಿದ್ದೇವೆ. We are not natural. ನಾವು ಈ ಸ್ವಾಭಾವಿಕ ಮನುಷ್ಯರಲ್ಲ. Our main inside of us is a spirit being. ನಮ್ಮ ಒಳಗಡೆ ಇರುವ ಮನುಷ್ಯನು ಆತ್ಮಿಕ ಮನುಷ್ಯನಾಗಿದ್ದಾನೆ. The Bible says God squeezed man into shape in the Garden of Eden and he breathed into him the breath of life and man became a living soul. ಅಲ್ಲಿ ಆದಿಕಾಂಡದಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನ ಮಣ್ಣನ್ನು ಉಂಟು ಮಾಡಿ ಅದರಲ್ಲಿ ಆ
ಮೂಗಿನಲ್ಲಿ ತನ್ನ ಶ್ವಾಸವನ್ನು ಊದಿದಾಗ ಅವನು ಬದುಕುವ ಪ್ರಾಣಿಯಾದನು ಎಂಬುದಾಗಿ ವಾಕ್ಯ ಹೇಳ್ತದೆ. So our breath is filled with the breath of God. ನಮ್ಮ ಶ್ವಾಸವು ದೇವರ ಶ್ವಾಸದಿಂದ ತುಂಬಲ್ಪಟ್ಟಿದೆ. Even if we close our eyes in death, we are living just like we were, because when God does not die, there's no such thing as death with God. And if God breathed into us, we are eternal beings. ನಾವು ಈ ಪ್ರಪಂಚದಲ್ಲಿ ಸತ್ತು ಹೋಗಿ ಕಣ್ಣು ಮುಚ್ಚಿದ್ರು ಸಹ ದೇವರಿಗೆ ಮರಣ ಇಲ್ಲ. ಅದನ್ನ ಜ್ಞಾಪಕ ಇಟ್ಕೊಳ್ಳಿ. ದೇವರಿಗೆ ಮರಣ ಇಲ್ಲ. ದೇವರಿಗೆ ಮರಣ ಇಲ್ಲ ಅಂದ್ರೆ ಆತನ ಶ್ವಾಸವಾಗಿರುವ ನಮಗೂ ಸಹ ಮರಣ ಇಲ್ಲ. ನಾವು ಕಣ್ಣಿಗೆ ಕಾಣದ ಪ್ರಪಂಚಕ್ಕೆ ವಾಪಸ್ ಹೋಗ್ತೇವೆ. So our focus should be on spiritual things and not on natural things. ಆದ್ರೆ ನಮ್ಮ ಕಣ್ಣು ಎಲ್ಲಿರಬೇಕು ಗೊತ್ತಾ? ಕಣ್ಣಿಗೆ ಕಾಣಿಸದಿರುವ ಕಾರ್ಯಗಳಲ್ಲಿ ಇರಬೇಕು ಹೊರತು ಈ ಪ್ರಪಂಚದ ಮೇಲೆ ಇರಬಾರದು. Our food should not be natural things. Our food should be spiritual things. ನಮ್ಮ ಆಹಾರಗಳು ಈ ನೈಸರ್ಗಿಕವಾದ ಆಹಾರಗಳಾಗಿರಬಾರದು. ಅದು ಆತ್ಮಿಕ ಆಹಾರವಾಗಿರಬೇಕು. Don't live off the news. Don't live off the newspapers. Don't live off the media. Live off the word of God, because we are spirit beings. This is our necessary food. ಈ ನಿಮಗೆ ಕೇಳಿಸುವ ಸುದ್ದಿಗಳಿಂದಲೂ ವಾರ್ತೆಗಳಿಂದಲೂ ನ್ಯೂಸ್ ಪೇಪರಿಂದ ಮೇಲೆ ನಿಮ್ಮ ಜೀವನವನ್ನು ನಡೆಸಬೇಡಿ. ನಿಮ್ಮ ಜೀವನವನ್ನು ವಾಕ್ಯದ ಆಧಾರದ ಮೇಲೆ ನಡೆಸಿ. ಯಾಕಂದ್ರೆ ಇದೇ ನಿಜವಾದ ನಮ್ಮ ನಿಜತ್ವ, ನಮ್ಮ ಸತ್ಯ ಇದೆ. Moving on to the next point, number 5. 5ನೇ ಅಂಶಕ್ಕೆ ಹೋಗೋಣ. The spiritual world is very superior as compared to the natural world. ಈ ಆತ್ಮಿಕ ಲೋಕವು ಈ ವಾಸ್ತವಿಕ ಲೋಕಕ್ಕಿಂತ ಅತ್ಯಂತ ಉನ್ನತವಾದ ಲೋಕವಾಗಿದೆ. Because that was what created this. ಯಾಕಂದ್ರೆ ಯಾಕೆ ಗೊತ್ತಾ? ಆ ಆತ್ಮಿಕ ಲೋಕವೇ ಈ ಪ್ರಪಂಚವನ್ನು ಉಂಟು ಮಾಡಿತು. In the spiritual world, ಈ ಆತ್ಮಿಕ ಲೋಕದಲ್ಲಿ God resides in that realm. ಆತನು ಆ ಪರಿಮಾಣದಲ್ಲಿ ಆತನು ಜೀವಿಸುವವನಾಗಿದ್ದಾನೆ. The angels are dwelling in that spiritual realm. ದೇವದೂತರು ಆ ಲೋಕದಲ್ಲಿ ಇದ್ದಾರೆ. And not only is God and the angels, ದೇವರು ಮತ್ತು ದೇವದೂತರು ಮಾತ್ರ ಅಲ್ಲ, our spirit is connected with the Trinity, and we are seated in heavenly places in Christ Jesus. ನಮ್ಮ ಆತ್ಮವು ಸಹ ಆ ತ್ರಯತ್ವ ದೇವರ ಜೊತೆಗೆ ಜೋಡಣೆ ಆಗಿದೆ. ನಾವು ಯೇಸು ಕ್ರಿಸ್ತನೊಂದಿಗೆ ಪರಲೋಕದ ಸ್ಥಾನಗಳಲ್ಲಿ ನಾವು ಕುಳಿತಿದ್ದೇವೆ ಎಂಬುದಾಗಿ Yes, ವಾಕ್ಯ our ಹೇಳ್ತದೆ. body is on this earth right now. ನಮ್ಮ ಶರೀರವು ಪ್ರಪಂಚದಲ್ಲಿದೆ, ಹೌದು. But our spirit man is connected with the Lord Jesus Christ. ಆದರೆ ನಮ್ಮ ಆತ್ಮಿಕ ಮನುಷ್ಯನು ಆತನ ಯೇಸು ಕ್ರಿಸ್ತನ ಜೊತೆ ಜೋಡಣೆ ಆಗಿದ್ದಾನೆ. So if you are connected with the Lord, ನೀವು ಯೇಸು ಕ್ರಿಸ್ತನೊಂದಿಗೆ ಜೋಡಣೆ ಆಗಿದ್ದರೆ nothing can harm you. ಯಾವುದೇ ಒಂದು ನಿಮ್ಮನ್ನು ಅಪಾಯಕ್ಕೆ Nothing ಮಾಡೋದಿಲ್ಲ. can destroy you. ನಿಮ್ಮನ್ನು ನಾಶಪಡಿಸಲು ಯಾವುದು ಸಾಧ್ಯವಿಲ್ಲ. I am talking to you about your spirit man. ನಾನು ನಿಮ್ಮ ಆತ್ಮಿಕ ಮನುಷ್ಯನ ಬಗ್ಗೆ Yes, ಮಾತನಾಡ್ತೀನಿ. in this world we go through trials and tribulations. ಹೌದು, ಈ ಪ್ರಪಂಚದಲ್ಲಿ ನಾವು ಕಷ್ಟಗಳ ಸಂದರ್ಭದಲ್ಲಿ ಹೋಗ್ತೇವೆ ನಾವು. Because one third of us is still connected to this world. ಯಾಕಂದ್ರೆ ನಾವು ಕೆಲವು ಇದು ಮುಖ್ಯವಾದ ಅಂಶದಲ್ಲಿ ಕೆಲವರು ನಾವು ಇನ್ನ ಪ್ರಪಂಚದಲ್ಲೇ ಇದ್ದೇವೆ ನಾವು. But our spirit man is always connected with the Lord. ಆದ್ರೆ ನಮ್ಮ ಆತ್ಮಿಕ ಮನುಷ್ಯನು ಯಾವಾಗಲೂ ದೇವರ ಜೊತೆಗೆ ಜೋಡಣೆಯಾಗಿದ್ದಾನೆ. That should give us an encouragement to walk our life knowing that the Trinity is dwelling in me and I dwell in the Lord. ನೀವು ಆ ಅಂಶಗಳ ಅರಿವುಗಳು ತಲೆಯಲ್ಲೇ ಇರಬೇಕು. ಆ ತ್ರಯೇಕ ದೇವರು ನನ್ನಲ್ಲಿದ್ದಾನೆ, ನಾನು ಆತನಲ್ಲಿ ಇದ್ದೇನೆ ಎಂಬ ಪ್ರೋತ್ಸಾಹದಿಂದ ನಿಮ್ಮ ಜೀವಿತವನ್ನು ನಡೆಸ್ಕೊಂಡು ಹೋಗ್ಬೇಕು ನೀವು. Let me give you another verse to prove what I'm saying. ಇನ್ನೊಂದು ವಾಕ್ಯವನ್ನು ತೋರಿಸ್ಕೊಡ್ತೀನಿ ನಾನು. The book of 2 Corinthians chapter 10 verse 4. 2 ಕೊರಿಂಥ್ಯ Chapter 10 verse 4. 10ನೇ ಅಧ್ಯಾಯ 4ನೇ ವಾಕ್ಯ. For the weapons of our warfare are not carnal, but they are mighty in God for pulling down strongholds. ನಾವು ಉಪಯೋಗಿಸುವ ಆಯುಧಗಳು ಲೋಕ ಸಂಬಂಧವಾದ ಆಯುಧಗಳಲ್ಲ, ಅವರು ದೇವರ ಎಣಿಕೆಯಲ್ಲಿ ಬಲವಾದದ್ದು, ಕೋಟೆಗಳನ್ನು ಕೆಡವಿ ಹಾಕುವಂತದ್ದುಗಳಾಗಿವೆ. So first of all, the Lord says the weapons I've given you are not natural. They're not natural or carnal weapons. ಆ ವಾಕ್ಯ ಹೇಳ್ತದೆ, ನಾನು ಕೊಟ್ಟಿರುವ ಆಯುಧಗಳು ಈ ಪ್ರಪಂಚದ ಆಯುಧಗಳಲ್ಲ, ಇದು ಅಳಿದು ಹೋಗ ಆಯುಧಗಳಲ್ಲ ಎಂಬುದಾಗಿ ವಾಕ್ಯ ಹೇಳ್ತದೆ. So He's kept us here. ಆತನು ನಮ್ಮನ್ನು ಇಲ್ಲಿ ಇಟ್ಟಿದ್ದಾನೆ. But He's given us weapons to war against every enemy which comes against us. ಆತನು ನಮಗೆ ಕೊಟ್ಟಿರುವ ಆಯುಧಗಳು ನಮಗೆ ಎದುರಾಗಿ ಬರುವ ಎಲ್ಲ ಶತ್ರುಗಳ ವಿರೋಧವಾಗಿ ಹೋರಾಡಲೆಂದು ಈ ಆಯುಧಗಳನ್ನು ನಮಗೆ ಕೊಟ್ಟಿದ್ದಾರೆ. And He tells us in the same verse, actually in the next verse, ಈ ಮತ್ತೊಂದು ವಾಕ್ಯದಲ್ಲಿ ಅದನ್ನು ನೋಡಬೇಕಾದ್ರೆ ನೀವು, what is the biggest enemy? ನಮಗೆ ವಿರೋಧವಾಗಿರುವ ದೊಡ್ಡ ಶತ್ರು ಯಾರು? It is not the devil. ಅದು ಸೈತಾನನಲ್ಲ. He talks about our thinking. ಅವ್ರು ಹೇಳ್ತಾರೆ ನಮ್ಮ ಯೋಚನೆಗಳ ಬಗ್ಗೆ ಹೇಳ್ತಾರೆ. Because our thinking says, oh, we are going through a very difficult time, our life is so bad. He says, no, I want you to fight against that with the weapons of the word, that you will understand that you are seated with Christ in the heavenly places. ನೀವು ಇಲ್ಲಿ ಯೋಚನೆಗಳು ಹೆಂಗ್ ಗೊತ್ತಾ? ಶತ್ರು ನಿಮಗೆ ಹೇಳ್ತೇವೆ, ನಾ ಕಷ್ಟದಲ್ಲಿ ಹೋಗ್ತಾ ಇದ್ದೇನೆ, ನನ್ನ ಜೀವಿತ ಇಷ್ಟೇ ಕೊನೆಯಾಗಿದೆ ಎಂಬುದಾಗಿ ಯೋಚನೆಗಳು ಬರ್ತವೆ. ಆದರೆ ವಾಕ್ಯ ಹೇಳ್ತದೆ, ಇಲ್ಲ, ನೀನು ಆ ಯೋಚನೆಗಳು ಬಂದರೂ ಸಹ ನಿನಗೆ ಆಯುಧಗಳಿದೆ, ಆಯುಧಗಳನ್ನು ಎತ್ತುಕೊಂಡು ಎದುರಿಸಿ ಹೋಗು ಎಂಬುದಾಗಿ ವಾಕ್ಯ ಹೇಳ್ತದೆ. We'll go to the next point because of time's sake. ನಾವು ಮುಂದಿನ ಅಂಶಕ್ಕೆ ಹೋಗೋಣ. The God communicates to us only through the Spirit.
ಆತನು ನಮ್ಮ ಜೊತೆಗೆ ಹೆಂಗ್ ಗೊತ್ತಾ ಸಂಪರ್ಕದಲ್ಲಿ ಇಟ್ಕೋತಾರೆ, ಆತ್ಮದಲ್ಲಿ, ಆತ್ಮಿಕ ರೂಪದಲ್ಲಿ ಮಾತ್ರ ಸಂಪರ್ಕದಲ್ಲಿ ಇರ್ತಾರೆ. You see, we are a spirit being. ನಾವು ಆತ್ಮಿಕ ಮನುಷ್ಯರಾಗಿದ್ದೇವೆ. We have a soul. ನಮಗೊಂದು ಆತ್ಮವಿದೆ. And then we have the shell called the body. ನಮಗೆ ಈ ಹೊರಗಿರುವ ಭಾಗ ಯಾವುದಂದ್ರೆ ಶರೀರ. The most important portion of us is our spirit man. ಇಲ್ಲಿ ಬಹುಮುಖ್ಯವಾದ ಕಾರ್ಯ ಅಂದ್ರೆ ನಮ್ಮ ಆತ್ಮಿಕ ಮನುಷ್ಯನು. When we become born again, ನಾವು ಇನ್ನೊಂದು ಬಾರಿ ಹುಟ್ಟಿದಾಗ the Lord begins to light that spirit and he communicates to our spirit through his spirit. ಆತನು ಈ ನಮ್ಮ ಆತ್ಮದ ಸಂಪರ್ಕ ಹೆಂಗ್ ಗೊತ್ತಾ ಇಟ್ಕೋತಾರೆ, ಅವರ ಆತ್ಮದ ಮುಖಾಂತರ ಅದನ್ನು ಬೆಳಗಿಸುವುದ ಮುಖಾಂತರ ಆತನು ನಮ್ಮೊಂದಿಗೆ ಸಂಪರ್ಕದಲ್ಲಿ ಇರ್ತಾರೆ. That is God's deposit in us right now. ಅಲ್ಲಿರೋದು ಏನು ಗೊತ್ತಾ, ದೇವರಲ್ಲಿರುವ ಅಂಶಗಳು ನನ್ನೊಳಗಡೆ ಇದೆ ಎಂಬುದಾಗಿ ಅಷ್ಟೇ. So every time God speaks, he speaks to us, to our spirits through the word of God. ಆತನು ಯಾವಾಗಲೂ ನಮ್ಮಲ್ಲಿ ಮಾತನಾಡುತ್ತಾರೋ ಅವು ಎಲ್ಲಿ ಗೊತ್ತಾ ಮಾತಾಡ್ತಾರೆ, ನಮ್ಮ ಆತ್ಮಿಕ ಮನುಷ್ಯನ ಜೊತೆ ವಾಕ್ಯದ ಮುಖಾಂತರ ಆತನು ಮಾತನಾಡುತ್ತಾನೆ. Today, unfortunately, we are trying to listen to God through our ears and feel God. And those things are there, but it's not a common way of God speaking to us these days. ಆದರೆ ಏನು ಗೊತ್ತಾ, ನಾವು ಈ ದಿನಗಳಲ್ಲಿ ನಾವು ನಮ್ಮ ನೈಸರ್ಗಿಕ ಕಿವಿಯಿಂದ ಮತ್ತೆ ದೇವರನ್ನ ಅನುಭವಿಸಬೇಕೆಂಬುದಾಗಿ ಯೋಚನೆ ಮಾಡ್ತೇವೆ. ನಾವು We want to feel God, we want to feel tingling in our body. All that is God is placed, but primarily God speaks to us only through his spirit. ನಾವು ಏನು ಮಾಡಬೇಕು, ನಾವು ದೇವರ ಅನುಭವ ಆಗಬೇಕು, ನನಗೆ ಮೈಯೆಲ್ಲ ಜುಮ್ ಅನ್ಬೇಕು ಅಂತ ಅನ್ಕೋತೀವಿ. ಅದೆಲ್ಲ ಇದೆ, ಹೌದು. ಆದರೆ ಪ್ರಾಥಮಿಕವಾಗಿ ದೇವರನ್ನು ವಾಕ್ಯದ ಮುಖಾಂತರ ಆತ್ಮದಲ್ಲಿ ಮಾತನಾಡುತ್ತಾನೆ. So today learn to exercise your spirit man to hear the voice of God, and he will speak to the word to your spirit. ನೀವು ಏನು ಮಾಡಬೇಕಂತ, ನಿಮ್ಮ ಆತ್ಮಿಕ ಮನುಷ್ಯನು ಆತನ ವಾಕ್ಯಗಳನ್ನು ಕೇಳುವ ಹಾಗೆ, ಆತನ ಮಾತುಗಳನ್ನು ಕೇಳುವ ಹಾಗೆ ನಿಮ್ಮ ಆತ್ಮಿಕ ಮನುಷ್ಯನ ಅಭ್ಯಾಸ ಮಾಡ್ಕೊಳ್ಳಿ. ಅವ್ರು ಖಂಡಿತ ಮಾತನಾಡ್ತಾರೆ, ನಿಮಗೆ ಕೇಳಿಸ್ತದೆ ಆತ್ಮಿಕದಲ್ಲಿ. And the last point ಕೊನೆಯದಾಗಿ is the spirit of man is always God conscious. ಈ ಆತ್ಮಿಕ ಮನುಷ್ಯನು ಯಾವಾಗಲೂ ದೇವರನ್ನು ಆತನ ಅರಿವಿನಲ್ಲೇ ಇರ್ತಾನೆ. But the soulish man is world conscious. ಆದರೆ ಈ ನಿಮ್ಮ ಶರೀರವಾದ ನಮ್ಮ ಮನಸ್ಸು ಯಾವಾಗಲೂ ಪ್ರಪಂಚದ ಜ್ಞಾನದಲ್ಲಿ ಇರ್ತದೆ. So if you're going to give more food to the soulish man, ನೀವು ನಿಮ್ಮ ಮನಸ್ಸಿಗೆ ನೀವು ಅನೇಕ ಆಹಾರಗಳನ್ನು ಕೊಡುವುದಾದರೆ, like newspaper and this COVID problem and the number of deaths and all these things, the soulish man, that is soulish man's food. ನೀವು ಈ ಆಹಾರ ಅಂದ್ರೆ ಏನರ್ಥ ಗೊತ್ತಾ, ಈ ವಾರ್ತೆಗಳು, ಈ ನಕಾರಾತ್ಮಕವಾದ ಯೋಚನೆಗಳು, ಈ ಕೊರೋನಾ ವೈರಸ್, ಇದೆಲ್ಲ ಏನು ಗೊತ್ತಾ, ಅದು ಆಹಾರಗಳಾಗಿವೆ. If you give that food to the soulish man, ನಿಮ್ಮ ಆತ್ಮಕ್ಕೆ, ನಿಮ್ಮ ಮನಸ್ಸಿಗೆ ಆಹಾರವನ್ನು ಕೊಡುವುದಾದರೆ, your soulish man will become very, very strong. ಅವನು ಬಲಗೊಳ್ತಾನೆ. But the spirit man, if food is not given to the spirit man, ಆದರೆ ನಿಮ್ಮ ಆತ್ಮಿಕ ಮನುಷ್ಯನಿಗೆ ನೀವು ಆಹಾರ ಕೊಡಲಿಲ್ಲ ಅಂದ್ರೆ, he will become very weak. ಅವನು ತುಂಬಾ ಬಲಹೀನನಾಗ್ತಾನೆ. But if you feed the spirit man through the word of God, ಆದರೆ ನಿಮ್ಮ ಆತ್ಮಿಕ ಮನುಷ್ಯನಿಗೆ ವಾಕ್ಯವೆಂಬ ಆಹಾರವನ್ನು ಕೊಟ್ರೆ, he will become strong. ಅವನು ಬಲಶಾಲಿ ಆಗ್ತಾನೆ. He will dictate how our life has to be. ಅವರು ಹೇಳ್ತಾರೆ ನಮ್ಮ ಜೀವನ ಹೆಂಗ್ ಹೋಗ್ಬೇಕಂತ ನಿಮ್ಮ ಆತ್ಮಿಕ ಮನುಷ್ಯನಿಗೆ ನೋಡ್ತಾನೆ. When you get bad news, ನೀವು ಕೆಟ್ಟ ಸುದ್ದಿಗಳು ಬಂದಾಗ, the spirit man says, my God shall supply all my needs. ಆದರೆ ನಿಮ್ಮ ಆತ್ಮಿಕ ಮನುಷ್ಯ ಹೇಳ್ತಾನೆ, ನನ್ನ ದೇವರು ಎಲ್ಲಾ ಕೊರತೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನೀಗಿಸ್ತಾನೆ ಎಂಬುದಾಗಿ ಆತ್ಮಿಕ ಮನುಷ್ಯ ಹೇಳ್ತಾನೆ. When we realize about so many people have died and gone and all these confusion and deaths have increased, your spirit man will say, Psalm 91 verse 10, no evil will befall you, neither shall any plague come nigh your dwelling. ನಿಮಗೆ ಸುದ್ದಿಗಳು ಬರ್ತವೆ, ಇವರು ಸತ್ತದ, ಅವ್ರು ಸತ್ತದ, ನಮ್ಮ ಪಕ್ಕದ ಮನೆ ಸತ್ತದ ಎಂಬುದು ಕೇಳಿದಾಗ ನಿಮ್ಮ ಆತ್ಮಿಕ ಮನುಷ್ಯನ ಹೇಳ್ತಾನೆ, ಕೀರ್ತನೆ 91:10, ನಿನಗೆ ಯಾವುದೇ ಅಪಾಯ ಬಾರದು, ನೀ ಯಾವುದೇ ಉಪದ್ರವ ಬಾರದು ಎಂಬುದಾಗಿ ಆತ್ಮಿಕ ಮನುಷ್ಯನೇ ಹೇಳ್ತಾನೆ. So as in conclusion, ನೀವು ಕೊನೆಯದಾಗಿ ಸಮಾಪ್ತಿಯಲ್ಲಿ, it is important that we have natural intelligence, IQ, EI is important to live in this world. ನಮಗೆ ಬೇಕು, ಹೌದು, ಈ ಬುದ್ಧಿ ಶಕ್ತಿ ಬೇಕು, ಈ ಪ್ರಪಂಚದ ಭಾವನೆಗಳ ಜ್ಞಾನತನ ಬೇಕು. But do not think that that's the only intelligence. You and I need spiritual intelligence to walk life. ಆದರೆ ಅದೇ ಕೊನೆಯಲ್ಲ, ಅದು ಮಾತ್ರ ಬೇಕಾಗಿಲ್ಲ. ನಿಮಗೆ ಬೇಕಾಗಿರೋದು ಏನು ಗೊತ್ತಾ, ಆತ್ಮಿಕವಾದ ಜಾಣತಗಳು. ಈ ಜೀವನ ನಡೆಸಲು ನಮಗೆ ಆತ್ಮಿಕವಾದ ಜಾಣತನ ಬೇಕು. ನಮಗೆ Today you make a prayer in your heart. ನಿಮ್ಮ ಒಂದು ಪ್ರಾರ್ಥನೆ ಮಾಡಿಕೊಳ್ಳಿ. ನೀವು You say, Lord, open my eyes. ಕೇಳಿ, ದೇವರೇ ನನ್ನ ಕಣ್ಣುಗಳನ್ನು ತೆರೆ. Just like Elisha's servant's eyes opened and he saw the chariots of fire all around Elisha. ಈ ಎಲಿಷನ ಶಿಷ್ಯನು ಹೇಗೆ ಕಣ್ಣುಗಳನ್ನು ತೆರೆ, ಸನ್ನಿವೇಶದಲ್ಲೂ ಸಹ ನಾನು ಯಾವಾಗಲೂ ಸಮೃದ್ಧಿಯಾಗಿರ್ತೇನೆ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿ. Begin to open your mouth and pray right now. ನಿಮ್ಮ ಬಾಯಿಗಳನ್ನು ತೆಗೆದು ಪ್ರಾರ್ಥನೆ ಮಾಡಿ. Say, Lord, even for this word I say thank you. ತಾರೆ, ಈ ವಾಕ್ಯಕ್ಕಾಗಿ ನಿಮಗೆ ಧನ್ಯವಾದಗಳು. Thank you because we are not connected to this natural world. ದೇವರಿಗೆ ಸ್ತೋತ್ರ. ದೇವರೇ, ನಾವು ನೈಸರ್ಗಿಕ ಕಾರ್ಯಗಳಿಗೆ ನಾವು ಹೊಂದಾಣಿಕೆ ಆಗಿಲ್ಲ, ಅದಕ್ಕಾಗಿ ನಿಮಗೆ ಸ್ತೋತ್ರ. Thank you, there's a spiritual world where I have come from.
ದೇವರಿಗೆ ಸ್ತೋತ್ರ, ನಾನು ಆತ್ಮಿಕ ಲೋಕದಿಂದ ನಾನು ಬಂದಿದ್ದೇನೆ, ಅದಕ್ಕಾಗಿ And ಸ್ತೋತ್ರ. I'm on this earth for a plan and your purpose to be completed. ನಾನು ಇಲ್ಲಿ ಇರುವುದು ನಿಮ್ಮ ಎಲ್ಲ ಗುರಿಗಳನ್ನು ಸಾಧಿಸುವುದಕ್ಕಾಗಿ, ನಿಮ್ಮ ಯೋಚನೆಗಳನ್ನು ನಾನು ತರುವುದಕ್ಕಾಗಿ ನಾನು ಇಲ್ಲಿದ್ದೇನೆ. Thank you. Every supply of mine comes from the heaven above, which is the spiritual system in the kingdom. ದೇವರಿಗೆ ಸ್ತೋತ್ರ, ನನಗಿರುವ ಎಲ್ಲ ಬೇಡಿಕೆಗಳಿಗೆ ನನಗೆ ಕೊರತೆಗಳನ್ನು ನೀಗಿಸುವುದು ಆತ್ಮಿಕ ಲೋಕದಿಂದಲೇ. Thank you, Lord. Let me look at to you and your kingdom alone, and to know that this world one day will perish. ದೇವರೇ, ನನಗೆ ಈ ಪ್ರಪಂಚದಲ್ಲಿ ಏನೂ ಇಲ್ಲ, ಈ ಪ್ರಪಂಚದಲ್ಲಿ ಇರುವುದೆಲ್ಲ ನಾಶ ಎಂಬುದಾಗಿ ನಾನು ಅರಿತುಕೊಳ್ಳುವ ಹಾಗೆ, ನಿನ್ನ ರಾಜ್ಯ ಬರುವಾಗಿ ನಾನು ತಿಳಿದುಕೊಳ್ಳುವ ಹಾಗೆ ನನಗೆ ಸಹಾಯ ಮಾಡು. Lord, you said, what is the point in gaining the whole world and losing your soul? ದೇವರೇ, ನೀನು ಹೇಳಿದೆ ಈ ಪ್ರಪಂಚ ಎಲ್ಲ ಆದಾಯ ಮಾಡಿ ನನ್ನ ಆತ್ಮವನ್ನು ಕಳೆದುಕೊಂಡ್ರೆ ಏನು ಲಾಭ ಎಂಬುದಾಗಿ ಕೇಳಿದೆಯಲ್ಲ. Help us to have spiritual intelligence to realize that one day the main goal in my life is to behold you face to face. ನನಗೆ ದೇವರ ಜ್ಞಾನವನ್ನು ಕೊಡು. ಒಂದು ದಿನ ನನ್ನ ಗುರಿ ಏನೆಂದರೆ ನಿನ್ನ ಮುಖಾಮುಖಿಯಾಗಿ ಸಂಧಿಸಿ ನಿನ್ನನ್ನೇ ಹಾತುಕೊಳ್ಳುವ ಹಾಗೆ ಅಂತ ಜ್ಞಾನವನ್ನು ನನಗೆ ಕೊಡು ದೇವರೇ. We pray for every person watching. ಇದನ್ನು ನೋಡುತ್ತಿರುವ ಎಲ್ಲರಿಗೂ ಸ್ತೋತ್ರ ದೇವರೇ. In the name of Jesus, I speak healing and restoration in the name of Jesus Christ. ಯೇಸುವಿನ ನಾಮದಲ್ಲಿ ಆರೋಗ್ಯವನ್ನು, ಸಮೃದ್ಧಿಯನ್ನು ನಾನು ಮಾತನಾಡುತ್ತೇನೆ. We speak for financial breakthroughs in your life as you get the word inside in the name of Jesus Christ. ಯೇಸುವಿನ ನಾಮದಲ್ಲಿ ವಾಕ್ಯವನ್ನು ಅಂಗೀಕರಿಸುವ ಒಬ್ಬೊಬ್ಬರ ಜೀವಿತದಲ್ಲಿ ಆರ್ಥಿಕವಾದ ಕಾರ್ಯಗಳನ್ನು ನಾನು ಮಾತನಾಡುತ್ತೇನೆ. And I also pray that even in this difficult times you will prosper and you will rise according to the word of God in Jesus mighty name. ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಹೇಳ್ತೇನೆ, ಇಂಥ ಕಷ್ಟದ ಸನ್ನಿವೇಶದಲ್ಲೂ ಸಹ ನೀವು ಸಮೃದ್ಧಿಯಾಗಿದ್ದು ನೀವು ಉನ್ನತ ಸ್ಥಾನಗಳಿಗೆ ಹೋಗುತ್ತೀರಾ ಎಂಬ ಯೇಸುವಿನ ನಾಮದಲ್ಲಿ ನಾನು ಹೇಳ್ತೇನೆ. You begin to confess and say, Holy Spirit, my ears are attentive to hearing your voice in my spirit man. ನೀವು ಬಾಯಿ ತೆಗೆದು ಹೇಳಿ, ಪರಿಶುದ್ಧಾತ್ಮನೇ ನಿನ್ನ ಧ್ವನಿಯನ್ನು ಕೇಳಿಸಿಕೊಳ್ಳುವ ಹಾಗೆ ನನ್ನ ಆತ್ಮಿಕ ಮನುಷ್ಯನು ಎಚ್ಚರವಾಗಿದ್ದಾನೆ ಎಂಬುದಾಗಿ ಹೇಳಿ. ನೀವು The Spirit of God will speak to you to tell you to do the right thing, to turn right, to turn left, to do whatever you are called to do. He will give you the instruction. ಆ ಆತ್ಮಿಕ ಪರಿಶುದ್ಧಾತ್ಮನು ನಿಮಗೆ ಯಾವ ಕಡೆ ಹೋಗ್ಬೇಕು, ಏನು ಮಾಡಬೇಕು, ಎಂಥ ಕಾರ್ಯಗಳನ್ನು ಮಾಡಬೇಕು ಎಂಬುದಾಗಿ ಆತನು ನಿಮ್ಮನ್ನು ನಡೆಸುವ ದೇವರಾಗಿದ್ದಾನೆ. Thank you, Holy Spirit. ಪರಿಶುದ್ಧಾತ್ಮನೇ ಧನ್ಯವಾದಗಳು. Bless every person watching. ಇದನ್ನು ನೋಡ್ತಿರುವ ಎಲ್ಲರನ್ನು ಆಶೀರ್ವದಿಸು. I pray this word will continue to work in their hearts. ಈ ವಾಕ್ಯಗಳು ಅವರ ಜೀವಿತದಲ್ಲಿ ಕಾರ್ಯ ಮಾಡಲಿ. In Jesus' name we pray. ಯೇಸು ಕ್ರಿಸ್ತನ ನಾಮದಲ್ಲಿ Amen.